ಇಂಡಿಯಾದ ಬ್ಯಾಟಿಂಗ್ ಪ್ರವಾಹಕ್ಕೆ ಕೊಚ್ಚಿ ಹೋದ ಪಾಕಿಸ್ತಾನ. ಸೂಪರ್ 8 ಹಂತದಲ್ಲಿ ಮತ್ತೆ ಭಾರತ ಪಾಕ್ ಮುಖಾಮುಖಿಯಾಗಲಿದೆಯಾ? ಮಾರ್ಚ್ ಮೊದಲ ವಾರದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ ಇರುವ ನಿರೀಕ್ಷೆ. T20 ವಿಶ್ವಕಪ್ ಈಗಾಗಲೇ ಆರಂಭವಾಗಿದ್ದು ಫೆಬ್ರವರಿ 15ರಂದು ನಡೆದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತವು ಪಾಕಿಸ್ತಾನವನ್ನು 61 ರನ್ಗಳಿಂದ ಸೋಲಿಸಿದೆ. ಈ ಟೂರ್ನಿಯಲ್ಲಿ ಉಭಯ ತಂಡಗಳು ಮತ್ತೆ ಮುಖಾಮುಖಿಯಾಗುವ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಟೀಂ ಇಂಡಿಯಾದ ಬೌಲಿಂಗ್ ಮತ್ತು ಬ್ಯಾಟಿಂಗ್ಗೆ ಪಾಕಿಸ್ತಾನ ಧೂಳಿಪಟವಾಯಿತು. ಇದುವರೆಗೂ ಐಸಿಸಿ ವಿಶ್ವಕಪ್ ಟೂರ್ನಮೆಂಟ್ಗಳಲ್ಲಿ ಒಂದೇ ಬಾರಿ ಪಾಕಿಸ್ತಾನ ಭಾರತದ ವಿರುದ್ಧ ಗೆದ್ದಿದೆ. ಇದುವರೆಗೂ ಪಾಕಿಸ್ತಾನ ಮತ್ತು ಭಾರತ ಮುಖಾಮುಖಿಯಾದ ಪಂದ್ಯಗಳಲ್ಲಿ 160 ರನ್ಗಳನ್ನ ಭಾರತ ಅಥವಾ ಪಾಕ್ ರನ್ ಹೊಡೆದಿರಲಿಲ್ಲ. ನಿನ್ನೆ ಆ ದಾಖಲೆಯನ್ನು ಮುರಿದಿದ್ದಾರೆ. ನಿನ್ನೆ ಎಲ್ಲಾ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ಮಳೆಯಾಗುತ್ತೆ ಅಂತಲೂ ಹೇಳಲಾಗಿತ್ತು. ಆದ್ರೆ ಆಗಿದ್ದು ಮಾತ್ರ ರನ್ ಮಳೆ. ಟೀಂ ಇಂಡಿಯಾದ ಪ್ರವಾಹಕ್ಕೆ ಕೊಚ್ಚಿ ಹೋಗಿದ್ದು ಮಾತ್ರ ಪಾಕಿಸ್ತಾನ. ಟಾಸ್ ಗೆದ್ದ ನಂತರ ಪಾಕಿಸ್ತಾನ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿತು. ಆ ಒಂದು ತಪ್ಪು ನಿರ್ಧಾರವೇ ಪಾಕಿಸ್ತಾನಕ್ಕೆ ಮ್ಯಾಚ್ ಸೋಲಲು ಕಾರಣವಾಯಿತು. ಟಾಸ್ ಗೆದ್ದಿದ್ರೆ ಅವರು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತಾರೆ ಅನ್ನೋ ಊಹೆ ಇತ್ತು ಎಂದು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ವಿವರಿಸಿದ್ರು. ನಾವು ಮೊದಲ 2 ಪಂದ್ಯಗಳನ್ನ ಮೊದಲು ಬ್ಯಾಟಿಂಗ್ ಮಾಡಿಯೇ ಮೂಲಕ ಗೆದ್ದಿದ್ದೇವೆ. ಆದ್ರಿಂದ ನಾವು ಈ ಬಾರಿಯೂ ಮೊದಲು ಬ್ಯಾಟಿಂಗ್ ಮಾಡಿದ್ದು ನಮ್ಮ ಗೆಲುವಿಗೆ ಸಹಕಾರಿಯಾಯಿತು ಎಂದು ಟೀಂ ಇಂಡಿಯಾ ಕ್ಯಾಪ್ಟನ್ ಸ್ಟ್ರಾಟಜಿ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೂಪರ್ 8 ಹಂತದಲ್ಲಿ ಮತ್ತೆ ಭಾರತ ಪಾಕ್ ಮುಖಾಮುಖಿ ಸಾಧ್ಯವೇ? ಸದ್ಯದ ನಿಯಮಗಳ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಲೀಗ್ ಹಂತದಲ್ಲಿ ಒಂದೇ ಗುಂಪಿನಲ್ಲಿ ಇವೆ. ಐಸಿಸಿ ನಿಯಮದಂತೆ ಒಂದೇ ಗುಂಪಿನಲ್ಲಿದ್ದ ತಂಡಗಳನ್ನ ಸೂಪರ್ 8 ಹಂತದಲ್ಲಿ ಬೇರೆ ಬೇರೆ ಗುಂಪುಗಳಲ್ಲಿ ವಿಂಗಡಿಸಲಾಗುತ್ತೆ. ಆದ್ದರಿಂದ ಸೂಪರ್ 8 ಹಂತದಲ್ಲಿ ಇಂಡೋ ಪಾಕ್ ಪಂದ್ಯ ನಡೆಯುವುದಿಲ್ಲ. ಮತ್ತೆ ಭಾರತ ಪಾಕ್ ಮುಖಾಮುಖಿ ಯಾವಾಗ ಸಾಧ್ಯ? ಈ ಎರಡೂ ತಂಡಗಳು ಮತ್ತೆ ಎದುರಾಗಬೇಕೆಂದ್ರೆ ಅದು ಕೇವಲ ನಾಕ್ಔಟ್ ಹಂತದಲ್ಲಿ ಮಾತ್ರ ಸಾಧ್ಯ. ಸೆಮಿಫೈನಲ್ ಬಗ್ಗೆ ಹೇಳೋದಾದ್ರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ತಂಡಗಳು ತಮ್ಮ ತಮ್ಮ ಸೂಪರ್ 8 ಗುಂಪುಗಳಲ್ಲಿ ಅಗ್ರ 2 ಸ್ಥಾನಗಳನ್ನ ಪಡೆದ್ರೆ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗುವ ಅವಕಾಶವಿರುತ್ತೆ. ಫೈನಲ್ನಲ್ಲಿ ಮುಖಾಮುಖಿಯಾಗಲಿದೆ. ಒಂದು ವೇಳೆ ಎರಡೂ ತಂಡಗಳು ಬೇರೆ ಬೇರೆ ಸೆಮಿಫೈನಲ್ನಲ್ಲಿ ಜಯ ಗಳಿಸಿದ್ರೆ ಮಾರ್ಚ್ 8ರಂದು ನಡೆಯುವ ಮಹಾ ಫೈನಲ್ ಪಂದ್ಯದಲ್ಲಿ ಈ ಬದ್ಧ ವೈರಿಗಳು ಮತ್ತೆ ವಿಶ್ವಕಪ್ಗಾಗಿ ಹೋರಾಡಬಹುದು. ಸದ್ಯದ ಪರಿಸ್ಥಿತಿ ಏನು? ಈಗಾಗಲೇ ಸತತ ಗೆಲುವುಗಳೊಂದಿಗೆ ಅತ್ಯಂತ ಬಲಿಷ್ಠವಾಗಿರುವ ಭಾರತ ಸೂಪರ್ 8 ಹಂತಕ್ಕೆ ಅಧಿಕೃತವಾಗಿ ಲಗ್ಗೆ ಇಟ್ಟಿದೆ. ಭಾರತದ ವಿರುದ್ಧ ಸೋತ ನಂತರ ಪಾಕಿಸ್ತಾನಕ್ಕೆ ಮುಂದಿನ ಹಾದಿ ಸ್ವಲ್ಪ ಕಠಿಣವಾಗಿದೆ. ಅವರು ತಮ್ಮ ಮುಂದಿನ ಪಂದ್ಯದಲ್ಲಿ ನಮೀಬಿಯಾವನ್ನ ದೊಡ್ಡ ಅಂತರದಿಂದ ಸೋಲಿಸಬೇಕಿದೆ. ಹಾಗಾದಲ್ಲಿ ಮಾತ್ರ ಅವರು ಸೂಪರ್ 8 ತಲುಪಲು ಸಾಧ್ಯ. ಇನ್ನು ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಲೀಗ್ ಹಂತದ ಪಂದ್ಯ ಮುಗಿದಿದೆ. ಈಗ ಇವರಿಬ್ಬರು ಮತ್ತೆ ಸೆಣಸಾಡಬೇಕೆಂದ್ರೆ ಎರಡೂ ತಂಡಗಳು ಅದ್ಭುತವಾಗಿ ಆಡಿ ಸೆಮಿಫೈನಲ್ ಅಥವಾ ಫೈನಲ್ ತಲುಪಬೇಕು. ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ಮಾರ್ಚ್ ಮೊದಲ ವಾರದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ ಸಿಗುವ ನಿರೀಕ್ಷೆ ಇದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.